ಪಾಟ್ ಅಷ್ಟೇ ಯಾಕೆ, ನಮ್ಮ ಹಣೆ ಬರ ಸರಿ ಇಲ್ಲ ಅಂದ್ರೆ ಕಡ್ಡಿ ಕೂಡ ಗಾಳಿಗೆ ಹಾರಿ ನಮಗೆ ನೋವು ಮಾಡುತ್ತೆ. ಇಷ್ಟೊತ್ವರೆಗೂ ಬಾವ ಎಲ್ಲೇ ಇದ್ರು ನನಗೆ ಯಾಕೋ ಅನುಮಾನ ಬಂದು ಒಳಗಡೆ ಕರ್ಕೊಂಡು ಹೋದೆ. ಅದಾದ್ಮೇಲೆ ಅಕ್ಕ ಅವ್ರು ಬಂದಿದ್ದಾರೆ. ಸರಿಯಾದ ಸಮಯಕ್ಕೆ ಅಕ್ಕ ನೋಡಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಿದ್ರೆ ಏನಾಗ್ತಿತ್ತು? ಲಕ್ಕಿ ಮೇಲ್ ಹೋಗ್ತಿದ್ದ ಅಷ್ಟೇ. ಸುವರ್ಣ, ನಾನೇನ್ ಹೇಳ್ದೆ ಅಕ್ಕ? ಅಷ್ಟು ಭಾರ ಇರೋ ಪಾಟು ಮೇಲಿಂದ ಬಿದ್ರೆ ಪ್ರಾಣ ಹೋಗ್ತಿತ್ತು ಅಂದೆ ಅಷ್ಟೇ. ನನ್ನ ಮಗನಿಗೆ ಮಾಡಿದ ದ್ರೋಹಕ್ಕೆ ನಿನ್ನ ಗಂಡ ಸತ್ತು ಬಿಳಿ ಸೀರೆ ಉಟ್ಕೊಂಡು ಓಡಾಡ್ಬೇಕಾಗಿತ್ತು ಕಣೆ. ಊರ್ಮಿಳ, ತಪ್ಪಿಸ್ಕೊಂಡ್ಬಿಟ್ಟೆ. ಆ ಭಗವಂತನೇ ಶಾಪದ ಕಾರಣಕ್ಕೆ ಅಪಾಯನ ಸೃಷ್ಟಿ ಮಾಡ್ತಿದ್ದಾನೆ. ನಿನ್ನಂದ್ರೂ ಏನು ಉಪಯೋಗ? ಏನೋ ಇವತ್ತು ಅದೃಷ್ಟ ಚೆನ್ನಾಗಿತ್ತು, ಏನೂ ಆಗ್ಲಿಲ್ಲ. ಆ ಒಡವೆ ಸಿಕ್ಕಿ ಶಾಪ ವಿಮೋಚನೆ ಆಗೋವರೆಗೂ ಏನಾಗುತ್ತೋ ಏನೋ. ನಿಜನೇ ಅತ್ತೆ, ಕಳ್ದು ಹೋಗಿರೋ ಒಡವೆಗಳು ಯಾವಾಗ ಸಿಗತ್ತೋ ಏನೋ. ಮನೆಯವರೆಲ್ಲ ಯಾವ ಅಪಾಯನೂ ಇಲ್ದೆ ಯಾವಾಗ ನಿಶ್ಚಿಂತೆಯಿಂದ ಇರ್ತೀವೋ ಏನ್ ಕತೆನೋ. ಆ ಒಡವೆಗಳು ಸಿಕ್ಕ ಹಾಗೆ ಸಿಕ್ಕಿ ಮಾಯ ಆಗೋಯ್ತು ಅತ್ತೆ. ಅದ್ ಎಲ್ಲಿದೆ ಅಂತ ಗೊತ್ತಿರೋರು ಮಾತ್ರ ಈ ಮನೆಗೆ ಏನಾದ್ರೆ ಏನು ಅಂತ ಮೌನವಾಗಿದ್ದಾರೆ. ಏನು ನಮ್ಮನ್ ನೋಡಿ ಹೇಳ್ತಾ ಇದೆಯಲ್ಲ? ಏನ್ ನಿನ್ ಉದ್ದೇಶ? ಉದ್ದೇಶ ಏನಿರುತ್ತೆ ಅತ್ತೆ? ನೀವು ಈ ಕುಟುಂಬದವ್ರೆ ಅಂತ ಅಂದ್ಕೊಂಡಿದ್ರೆ, ಆ ಅಪಾಯ ನಿಮಗಿದೆ ಅಂತ ನೀವು ಭಾವಿಸಿದ್ರೆ, ಅವತ್ತು ಕಾಣಿಸ್ದೇ ಹೋದಂತ ಒಡವೆಗಳ ಬಗ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಹೊರಗೆ ಹೇಳ್ತಿದ್ರಿ. ನಮ್ಗ್ಯಾಕೆ ಹೇಳ್ತಾ ಇದ್ದೀರಾ? ನಮಗ್ ಗೊತ್ತಿದ್ರೆ ತಾನೇ ನಾವ್ ಹೇಳೋದಕ್ಕೆ. ಗೊತ್ತು, ಆದ್ರೆ ಗೊತ್ತಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡ್ರಿ ಅವತ್ತು. ಅದೇ ಶಾಪ ಆಗಿ ಎಲ್ಲರನ್ನೂ ಕಾಡ್ತಿದೆ. ಅದ್ರಲ್ಲಿ ನೀವು ಇದ್ದೀರಾ ಅಂತ ಮರಿಬೇಡಿ. ಆ ಶಾಪ ನಮ್ಗೇನು ಮಾಡಲ್ಲ ಬಿಡು. ಆದ್ರೂ ನಿನ್ ಮಗು ವರ ಅನ್ಕೊಂಡಿದ್ಯಲ್ಲ, ಯಾಕೆ ಹೆದರ್ಕೋತ್ಯಾ? ನಿನ್ ಮಗುನೇ ಕಾಪಾಡುತ್ತೆ ಬಿಡು. ನಮ್ಮನ್ ಯಾರು ಕಾಪಾಡದೆ ಇದ್ರು ಆ ಶಾಪ ನಮ್ಮನ್ ಏನು ಮಾಡಲ್ಲ ಕಣೋ. ಯಾಕೆ ಅಂದ್ರೆ ಯಾವತ್ತು ಇವರು ನಮ್ಮನ್ನ ಈ ಮನೆಯವ್ರ ತರ ನೋಡೇ ಇಲ್ಲ, ಆ ಬೆಲೆ ಕೂಡ ಕೊಟ್ಟಿಲ್ಲ. ತಪ್ಪಿಸ್ಕೊಳ್ಳೋದಕ್ಕೆ ಏನೇನೋ ಹೇಳ್ಬೇಡ ಸುವರ್ಣ. ಇದು ನಮ್ಮೆಲ್ಲರ ಪ್ರಾಣಕ್ಕೂ ಸಂಬಂಧಪಟ್ಟಿದ್ದು. ನಮ್ಮ ವಂಶನೇ ನಿರ್ವಂಶ ಆಗೋ ತರ ಇದೆ. ಆ ಒಡವೆ ಎಲ್ಲಿದೆ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ. ಅವ್ರು ಏನ್ ಕೇಳಿದ್ರು ಹೇಳಲ್ಲ ಅಜ್ಜಿ. ಆದ್ರೆ ನನಗೆ ಒಂದ್ ವಿಷಯ ಮಾತ್ರ ಗೊತ್ತು. ಏನಮ್ಮ ಅದು? ಅದು ಮಾವನವರು ನನ್ನಲ್ಲಾಗೋ ಯಾವುದೇ ಬದಲಾವಣೆ ಇದ್ರೂ ಅದು ಅಧಿಕಾರಕ್ಕೋಸ್ಕರನೇ. ಅದು ನಿಂಗೆ ಇಷ್ಟರಲ್ಲೇ ಗೊತ್ತಾಗುತ್ತೆ. ಏನೋ ಗೊತ್ತಾಗೋದು? ನೀನೇನಾ ಅಥವಾ ನಿಮ್ ದೊಡ್ಡಪ್ಪ ನಿನ್ನೊಳಗ್ ಸೇರ್ಕೊಂಡು ಹೀಗಾಗಿದ್ಯಾ? ನಾನೇ ಅಮ್ಮ. ದೊಡ್ಡಪ್ಪನ ಆತ್ಮ ಆದ್ರೆ ಹೀಗಿರುತ್ತಾ? ನಿನಗ್ 4 ಬಾರಿಸಿ ನಾನು ಫ್ಯಾನ್ಗೆ ನೇತಾಕಿರೋದು. ದಿಸ್ ಇಸ್ ಮೀ ಟಾಕಿಂಗ್ ಟು ಮಮ್ಮಿ ಥ್ರೂ ದಿಸ್ ಮೀ ವಿತ್ ಮಮ್ಮಿ. ಇಟ್ಸ್ ಮೀ ಮಮ್ಮಿ. ಮೀ 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 ಕನ್ಫರ್ಮ್ ಮೀ. ವಾಟ್ ಈಸ್ ದಿಸ್ ಮಮ್ಮಿ? ಇದಕ್ಕೆ ಕಣೋ ನಿನ್ಗೇನಾದ್ರೂ ದೆವ್ವ ಹಿಡಿದಿದ್ಯಾ ಅಂತ ಕೇಳ್ತಿರೋದು. ದೆವ್ವ ಅಂದಿದ ತಕ್ಷಣ ನೆನ್ಪಾಯ್ತು, ನಿಮ್ ದೊಡ್ಡಪ್ಪ ಆತ್ಮ ಆಗಿ ತಿರುಗ್ತಾ ಇರೋದು ಇದುವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ. ಈಗ ನಾವು ಮಾಟಗಾತಿ ಹತ್ರ ಬಂಧಿಸಿದೀವಿ ಅಂತ ಗೊತ್ತಾಗೋಯ್ತು. ಯಾವ್ದಾದ್ರೂ ಪೂಜೆ ಮಾಡಿ ಆ ಆತ್ಮನ ಆಚೆ ಕರ್ಕೊಂಡ್ ಬಂದ್ರು ಅನ್ಕೋ. ಅವ್ರ ಕೈಲಿ ಏನ್ ಮಾಡಕ್ಕಾಗುತ್ತಮ್ಮ? ದೊಡ್ಡಪ್ಪನ ಸಾವಿನ ತಿಥಿ ದಿನ ಅವ್ರ ಆಚೆ ಬರ್ತಾರೆ. ಆದ್ರೆ ಅಷ್ಟ್ರಲ್ಲಿ ಏನೇನೋ ಆಗಿರೋದು ಬಿಡಮ್ಮ. ನನ್ನ ಬದಲಾವಣೆ ನಾನು ಕಣ್ಣಿಟ್ಟಿರೋ ಅಧಿಕಾರ ಸಿಗೋವರೆಗೂ ಅಷ್ಟೇ. ಮಿಕ್ದವ್ರ ಮೇಲಿರೋ ಸೇಡು ಆಸ್ ಇಟ್ ಈಸ್ ಹಂಗೆ ಇದೆ. ದೊಡ್ಡಪ್ಪನ ಆತ್ಮ ಆಚೆ ಬರೋಷ್ಟರಲ್ಲಿ ಈ ಮನೇಲಿ ಏನೇನೋ ನಡೆದೋಗಿರುತ್ತೆ. ಯೋಚನೆ ಮಾಡಬೇಡ. ಅದ್ ಸರಿ, ಆ ಒಡವೆಗಳು ಎಲ್ಲಿದೆ? ನಿಮ್ ದೊಡ್ಡಪ್ಪಂಗ್ ಗೊತ್ತಲ್ವಾ? ಅವರೇ ಎಲ್ಲೋ ಬಚ್ಚಿಟ್ಟಿದ್ರಲ್ವಾ? ಮತ್ತೆ ಇದುವರೆಗೂ ಅದ್ರ ಬಗ್ಗೆ ಯಾಕೋ ಹೇಳಿಲ್ಲ? ಹೌದಮ್ಮ, ನನಗೂ ಅದೇ ಅರ್ಥ ಆಗ್ತಿಲ್ಲ. ಆ ಒಡವೆ ಸಿಕ್ಕಿದ್ರೆ ಶಾಪ ವಿಮೋಚನೆ ಆಗೋಗುತ್ತೆ ಅಲ್ವಾ? ನಮ್ಮನ್ನ ಆಟ ಆಡ್ಸಿದ್ರು. ಆದ್ರೆ ಇರೋ ವಿಷಯನ ಯಾಕೆ ಹೇಳಲಿಲ್ಲ? ನೋಡ್ಲಿಲ್ಲ ರೀ. ನೋಡ್ಕೊಂಡು ಗುದ್ದಿದ್ರು ಪರವಾಗಿಲ್ಲ, ಅದ್ರಲ್ಲೇನಿದೆ? ಗಂಡ ಹೆಂಡ್ತಿನೇ ಅಲ್ವಾ? ಹೌದು,
ಯಾರನ್ನ ಹುಡುಕ್ತಿದ್ಯಾ ನೀನು? ನನ್ನೇ ತಾನೇ? ಗೊತ್ತು, ನನ್ನೇ ಹುಡುಕ್ತಿರ್ತೀಯ. ಯಾಕೆ? ಏನಾದ್ರೂ ಬೇಕು ಅಂತ ಕೇಳೋದಕ್ಕಾ? ನಿಮ್ಗೇನಾದ್ರೂ ಬೇಕು ಅಂದ್ರೆ ಅದೇ ಹಾಲು ಜ್ಯೂಸು ಇನ್ನೂ ಏನಾದ್ರೂ ಬೇಕು ಅಂದ್ರೆ ಕೊಟ್ಟು ಹೋಗೋಣ ಅಂತ. ಹೋಗ್ತೀಯಾ? ಎಲ್ಲಿಗೆ? ಮಲ್ಕೊಳ್ಳೋದಕ್ಕೆ. ಹಾಲಲ್ಲೇ ಮಲ್ಕೋತಿದ್ದೀನಲ್ಲ. ಅದು ನಿನ್ನೆವರೆಗೂ. ಇವಾಗ ನಾನಿರ್ಬೇಕಾದ್ರೆ ನಮಗೆ ಅಂತ ಬೆಡ್ರೂಮು, ಅದರಲ್ಲಿ ಮಂಚ ಹಾಸಿಗೆ ಇರ್ಬೇಕಾದ್ರೆ ನೀನು ಹಾಲಲ್ಲಿ ಮಲ್ಕೊಳ್ಳೋದ? ಇಬ್ರು ನನ್ನ ರೂಮಲ್ಲೇ ಮಲ್ಕೋಣ. ನಿಮ್ ರೂಮಲ್ಲ, ಅತ್ತೆ ಇದಾರಲ್ಲ. ಅಮ್ಮ ಅರ್ಥ ಮಾಡ್ಕೋತಾಳ್ ಬಿಡು. ಮೊದಲು ಬಿಸಿ ಬಿಸಿ ಹಾಲು ಬೇಕು, ಆಮೇಲೆ ಬೇರೆ ಏನೇನೋ ಬೇಕು. ಅದೆಲ್ಲ ಆಮೇಲೆ ಹೇಳ್ತೀನಿ. ನೀನು ಹೋಗಿ ಹಾಲು ತಗೊಂಬ, ಅಷ್ಟರಲ್ಲಿ ನಾನು ರೂಮ್ ಕ್ಲೀನ್ ಮಾಡ್ತೀನಿ. ನೀವ್ ಯಾಕ್ರಿ ಮಾಡ್ತೀರಾ? ನಾನಿದ್ದೀನಲ್ಲ. ಕ್ಲೀನ್ ಮಾಡೋದು ಅಂದ್ರೆ ರೂಮಲ್ಲಿರೋ ಐಟಮ್ನೆಲ್ಲ ಕ್ಲೀನ್ ಮಾಡೋದಲ್ಲ ರಾಜಿ. ಅಮ್ಮಂಗೆ ನಾನು ಹೋಗಿ ಅರ್ಥ ಮಾಡಿಸ್ಬೇಕಲ್ಲ, ಅದು ನನ್ನ ಕೈಲಿ ಮಾತ್ರ ಸಾಧ್ಯ. ನೀನ್ ಬರೋ ಅಷ್ಟರಲ್ಲಿ ಬೆಡ್ರೂಮ್ ಕ್ಲೀನ್ ಆಗಿರುತ್ತೆ. ಹೋಗ್ಬಾ.